ಮನುಷ್ಯನ ಒಳ್ಳೆಯ ಸ್ನೇಹಿತ ಪುಸ್ತಕ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಇವತ್ತು ಮನೆಯಲ್ಲಿದ್ದಂತಹ ನಮ್ಮ ಪುಸ್ತಕ ಭಂಡಾರಗಳಲ್ಲಿ ಒಂದು ಪುಸ್ತಕವನ್ನು ನೋಡಿದಾಗ ನನಗೆ ಯಾಕೋ ಅದನ್ನು ಓದಬೇಕು ಅಂತ ಅನಿಸ್ತು. ಹೌದು, ಯಾವ ಪುಸ್ತಕ ಅಂತ ಕೇಳ್ತಾ ಇದ್ದೀರಾ? AR ಮಣಿಕಾಂತ್ ಅವರು ಬರೆದಿರುವಂಥ ಭಾವತೀರಯಾನ, ಬದುಕಿನ ನಾವೆಗೆ ಸಾವಿರ ಬಣ್ಣ. ಈ ಪುಸ್ತಕ ಬಹಳ ಸುಂದರವಾಗಿರುವಂಥ ಪುಸ್ತಕ. ಇದರಲ್ಲಿ ಸುಮಾರು 30 ಜನರ ಸ್ಫೂರ್ತಿದಾಯಕವಾಗಿರುವಂಥ ಕಥೆಗಳನ್ನು ಒಳಗೊಂಡಿದೆ. ಈ ಪುಸ್ತಕವನ್ನು ನೀವು ಕೂಡ ಓದಿರ್ತೀರ. ಯಾರ್ಯಾರು ಓದಿದ್ದೀರಾ ಮತ್ತೆ ನೆನ್ಪು ಮಾಡ್ಕೊಳ್ಳಿ. ಯಾರ್ಯಾರು ಓದಿಲ್ಲ, ನಾನು ಅದರ ಕಥೆಗಳನ್ನು ಹೇಳ್ತೀನಿ, ಕೇಳ್ಕೊಂಬನ್ನಿ. ಮೊದಲನೆಯದಾಗಿ, ಭಾನುಮತಿ ಎಂಬ ಅಮ್ಮನಿಗೆ 51 ಮಕ್ಕಳು. ಭಾನುಮತಿಯವರ ಮಡಿಲಲ್ಲಿರುವ ಎಲ್ಲ 51 ಮಕ್ಕಳು ಬುದ್ಧಿಮಾಂದ್ಯರು. ಈ ಎಲ್ಲರನ್ನು ಚೆನ್ನಾಗಿ ಸಾಕಬೇಕೆಂಬ ಮಹದಾಸೆಯಿಂದ ಸ್ವಂತ ಮಕ್ಕಳೇ ಬೇಡ ಎಂಬ ಮಹತ್ವದ ತೀರ್ಮಾನ ಕೈಗೊಂಡಿದ್ದಾರೆ ಭಾನುಮತಿ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಇವರ ಹೆಸರು ಪಿ ಭಾನುಮತಿ. ಈಕೆ ಕೇರಳದ ತ್ರಿಶೂರಿನಲ್ಲಿರುವ ಶ್ರೀ ಕೇರಳ ವರ್ಮ ಕಾಲೇಜಿನಲ್ಲಿ ಪ್ರಾಣಿ ಜೀವಶಾಸ್ತ್ರ ವಿಭಾಗದ ಪ್ರೊಫೆಸರ್. ವಿಶೇಷ ಏನು ಗೊತ್ತಾ? ಭಾನುಮತಿ ಅವರಿಗೆ ಒಟ್ಟು 51 ಮಕ್ಕಳು. ಆ ಪೈಕಿ 12 ವರ್ಷದ ಮೊದ್ಮಾಣಿ ಇದ್ದಾನೆ, 18 ವರ್ಷದ ಚಿಗುರು ಮೀಸೆಯವನಿದ್ದಾನೆ, 58 ತುಂಬಿದ ಅಜ್ಜನೂ ಇದ್ದಾನೆ. ಇವರನ್ನೆಲ್ಲ ಭಾನುಮತಿಯವರು ಮಕ್ಕಳೇ ಎಂದೇ ಕರೆಯುತ್ತಾರೆ. ಪ್ರತಿಯಾಗಿ ಆ ಕಡೆಯಿಂದ ಅಮ್ಮ ಎಂಬ ದನಿಗಳು ಕೇಳಿ ಬರುತ್ತವೆ. ಈಗ ಹುಷಾರಾಗಿ ಕೇಳಿಸಿಕೊಳ್ಳಿ. ಭಾನುಮತಿಯವರ ಮಡಿಲಲ್ಲಿರುವ ಎಲ್ಲ 51 ಮಕ್ಕಳು ಬುದ್ಧಿಮಾಂದ್ಯರು. ಈ ಮಕ್ಕಳನ್ನು ತುಂಬಾ ಮುತುವರ್ಜಿಯಿಂದ ಸಾಕಬೇಕು ಎಂಬ ಮಹದಾಸೆಯಿಂದ ಸ್ವಂತ ಮಕ್ಕಳೇ ಬೇಡ ಎಂಬ ಮಹತ್ವದ ನಿರ್ಧಾರ ಕೈಗೊಂಡವರು ಭಾನುಮತಿ. ಕಳೆದ 15 ವರ್ಷಗಳಿಂದಲೂ ಅವರು ಬುದ್ಧಿಮಾಂದ್ಯ ಮಕ್ಕಳ ಅಮ್ಮನಾಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ, ಒಂದು ಸರ್ಕಾರದಿಂದ ಮಾಡಲು ಸಾಧ್ಯವಾಗದಂತಹ ಅಪರೂಪದ ಶ್ಲಾಘನೀಯ ಕೆಲಸವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಡಾಕ್ಟರ್ ಭಾನುಮತಿ ಮಾಡುತ್ತಿದ್ದಾರೆ. ಈ ಸತ್ಕಾರ್ಯಕ್ಕಾಗಿ ಅವರಿಗೆ 1000 ಅಭಿನಂದನೆಗಳನ್ನು ಹೇಳಿದ್ರೂ ಸಾಲದು. ಇಂಟರ್ನೆಟ್ನಲ್ಲಿ ಈ ವಿವರಣೆ ಓದಿದಾಗ ಅಚ್ಚರಿ ಎನಿಸಿತು. ಏಕೆಂದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು, ಅದರಲ್ಲೂ ನೌಕರಿಗೆ ಸೇರಿದ ಹೆಣ್ಣು ಮಕ್ಕಳು, ಗಂಡ ಮನೆ ಮಕ್ಕಳು ಎಂದು ಯೋಚಿಸುತ್ತಾ ಕುಟುಂಬದ ಮಧ್ಯೆ ಕಳೆದು ಹೋಗುವುದುಂಟು. ಒಂದಷ್ಟು ಹಣ ಜೊತೆಯಾದರೆ ಸೈಟ್ ಖರೀದಿಸುವುದು, ಮನೆ ಕಟ್ಟಿಸುವ ಅಥವಾ ಒಡವೆ ಖರೀದಿಸುವ ವಿಷಯವಾಗಿ ಯೋಚಿಸುವುದುಂಟು. ವಾಸ್ತವ ಹೀಗಿರುವಾಗ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಎಂಬಂತಹ ದೊಡ್ಡ ಹುದ್ದೆ ಪಡೆದ ನಂತರವೂ ಬುದ್ಧಿಮಾಂದ್ಯರನ್ನು ಸಾಕಬೇಕೆಂಬ ಮನಸ್ಸು ಭಾನುಮತಿಯವರಿಗೆ ಬಂದಿದ್ದಾದ್ರೂ ಏಕೆ? ಹೆತ್ತವರಿಗೆ ಹೊರೆ ಅನ್ನಿಸುವ ಈ ಮಕ್ಕಳನ್ನು ಅವರು ಹೇಗೆ ಸಾಕುತ್ತಾರೆ? ಇಂಥದ್ದೊಂದು ಸೇವೆಗೆ ಮುಂದಾಗುವಂತಹ ಅವರನ್ನು ಪ್ರೇರೇಪಿಸಿದ ಘಟನೆಯಾದರೂ ಯಾವುದು? ಇಂತಹ ಪ್ರಶ್ನೆಗಳನ್ನು ಅಂಗೈಯಲ್ಲಿ ಹಿಡಿದುಕೊಂಡೇ ಭಾನುಮತಿ ಅವರನ್ನು ಸಂಪರ್ಕಿಸಿದಾಗ ಆಕೆ ತಮ್ಮ ಬದುಕಿನ ಕತೆ ಹೇಳಿಕೊಂಡರು. ಆ ವಿವರಣೆ ಇಲ್ಲಿದೆ. ಕೇರಳದ ಒಂದು ಶ್ರೀಮಂತ ಕುಟುಂಬದಿಂದ ಬಂದಾಕೆ ನಾನು. ಅಪ್ಪ ಬ್ರಿಟಿಷರ ಕಾಲದಲ್ಲಿ ಸೇನೆಯಲ್ಲಿದ್ದವರು. ನಾವು 8 ಮಂದಿ ಮಕ್ಕಳು. ವಿಪರ್ಯಾಸವೇನು ಗೊತ್ತಾ? ಈ ಪೈಕಿ 3 ಬುದ್ಧಿಮಾಂದ್ಯರು. ಭವಿಷ್ಯದಲ್ಲಿ ಆಸರೆಯಾಗಬೇಕಿದ್ದ ಮಕ್ಕಳ ಬದುಕು ಯಾಕೆ ಹೀಗಾಯ್ತು ಎಂಬ ಯೋಚನೆಯಲ್ಲಿಯೇ ತಂದೆಯವರು ಇಳಿದು ಹೋದರು. ಮಕ್ಕಳನ್ನು ಮೇಲಿಂದ ಮೇಲೆ ಚಿಕಿತ್ಸೆಗಾಗಿ ಕರೆದೊಯ್ದರು. ಮಕ್ಕಳು ಉಳಿದೆಲ್ಲರಂಥರಾಗ್ಲಿ ಎಂದು ಪ್ರಾರ್ಥನೆಗೆ ಕೂತರು. ಹರಕೆ ಕಟ್ಟಿಕೊಂಡರು. ಯಾವುದೇ ಪ್ರಯೋಜನವಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ಸಂಕಟವನ್ನು ನುಂಗಿಕೊಂಡು ಅಮ್ಮ ಮಕ್ಕಳ ಸೇವೆಗೆ ನಿಲ್ಲುತ್ತಿದ್ದಳು. ಬುದ್ಧಿಮಾಂದ್ಯರು ಅಂದ ಮೇಲೆ ವಿವರಿಸಿ ಹೇಳಬೇಕಿಲ್ಲ ತಾನೆ? ಹೆಚ್ಚಿನ ಸಂದರ್ಭದಲ್ಲಿ ಅವರಿಗೆ ಸುತ್ತಲಿನ ಪ್ರಪಂಚದ ಅರಿವೇ ಇರುತ್ತಿರಲಿಲ್ಲ. ಆಗೆಲ್ಲ ಅಮ್ಮ ದುಃಖವನ್ನು ತಡೆ ಹಿಡಿದು ಮಕ್ಕಳ ಸೇವೆ ಮಾಡುತ್ತಿದ್ದಳು. ಆ ನಂತರದಲ್ಲಿ ದೇವರ ಮುಂದೆ ನಿಂತು ಕೇಳುತ್ತಿದ್ದಳು, ಭಗವಂತ, ನಾವು ಯಾವ ತಪ್ಪು ಮಾಡಿದ್ವಿ ಅಂತ ಈ ಶಿಕ್ಷೆ ಕೊಟ್ಟಿದ್ದೀಯ? ಮಾನಸಿಕ ಸ್ಥಿಮಿತ ಕಳೆದುಕೊಂಡವರ ಅರ್ಥಾತ್ ಬುದ್ಧಿಮಾಂದ್ಯರ ವಿಷಯವಾಗಿ ನಮ್ಮ ಜನರಿಗೆ ತತ್ಸಾರವಿದೆ. ನಾನಂತೂ ಇದನ್ನು ಪ್ರತ್ಯಕ್ಷವಾಗಿ ಕಂಡೆ.
ಬುದ್ಧಿಮಾಂದ್ಯರಾಗಿದ್ದ ನಮ್ಮ ಸೋದರನ್ನು ಜನರು ಬಗೆ ಬಗೆಯಲ್ಲಿ ಆಡಿಕೊಂಡರು, ಹಂಗಿಸಿದರು. ಒಂದೇ ಕುಟುಂಬದ 3 ಮಂದಿಗೆ ತಲೆ ಸರಿಯಿಲ್ಲ ಎಂದರು. ಇಂತಹ ಸಂದರ್ಭದಲ್ಲಿ ವಿಪರೀತ ಸಂಕಟವಾಗ್ತಿತ್ತು. ಭವಿಷ್ಯದಲ್ಲಿ ಒಳ್ಳೆಯ ನೌಕರಿಗೆ ಸೇರಬೇಕು, ಅನಂತರ ಬುದ್ಧಿಮಾಂದ್ಯರಿಗೆ ಆಶ್ರಯ ಒದಗಿಸಬೇಕು ಎಂದು ಕಾಲೇಜಿನ ದಿನಗಳಲ್ಲಿಯೇ ನಿರ್ಧರಿಸಿದೆ. ಮುಂದೆ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದು ಆಯಿತು. ಈ ಸಂದರ್ಭದಲ್ಲಿಯೇ ಅಂದರೆ 1997ರಲ್ಲಿ ನಾನು ಎಂದೆಂದೂ ಮರೆಯಲಾಗದ ದುರಂತವೊಂದು ನಡೆದು ಹೋಯಿತು. ಅವತ್ತಿಗಾಗಲೇ 40 ವರ್ಷ ದಾಟಿದ್ದ, ಆ ವಯಸ್ಸಿನಲ್ಲೂ ಬುದ್ಧಿಮಾಂದ್ಯನಾಗಿಯೇ ಉಳಿದಿದ್ದ ನನ್ನ ಅಣ್ಣನೊಬ್ಬ ಗಂಟಲು ನೋವಿನಿಂದ ಬಳಲುತ್ತಿದ್ದ. ತನಗೆ ಹೇಗೆಲ್ಲ ತೊಂದರೆಯಾಗುತ್ತದೆ ಎಂಬುದನ್ನು ವಿವರಿಸುವಂಥ ತಿಳುವಳಿಕೆ ಕೂಡ ಅವನಿಗಿರಲಿಲ್ಲ. ಅವನನ್ನು ಆಸ್ಪತ್ರೆಗೆ ಕರೆದೊಯ್ದೆ. ಆತನ ಸಮಸ್ಯೆಯ ಬಗ್ಗೆ ವಿವರಿಸಿದೆ. ಆತ ಬುದ್ಧಿಮಾಂದ್ಯ ಎಂದು ಗೊತ್ತಾದ ನಂತರ ವೈದ್ಯರ ವರಸೆಯೇ ಬದಲಾಯಿತು. ನನ್ನ ಸೋದರನನ್ನು ಅವರು ಸೌಜನ್ಯಕ್ಕೂ ಮಾತಾಡಿಸಲಿಲ್ಲ. ಅವನಿಗೆ ಯಾವ ರೀತಿಯ ತೊಂದರೆ ಇದೆ ಎಂದು ಹೇಳಲಿಲ್ಲ. ಬದಲಾಗಿ ಇಂಥ ಹುಚ್ಚರನ್ನೆಲ್ಲ ಬದುಕಿಸಿಕೊಂಡು ಮಾಡುವುದೇನಿದೆ ಎಂದು ಗೊಣಗಿಕೊಂಡರು. ನಂತರ ಬೇಕಾಬಿಟ್ಟಿ ಎಂಬಂತೆ ಚಿಕಿತ್ಸೆ ನೀಡಿದರು. ಪರಿಣಾಮ ಏನಾಯ್ತೆಂದ್ರೆ, ಅಣ್ಣ ನನ್ನ ತೊಡೆಯ ಮೇಲೆ ಮಲಗಿದ್ದಾಗಲೇ ಸತ್ತು ಹೋದ. ಆ ಸಂದರ್ಭದಲ್ಲಿ ನಾನು ಏನು ಮಾಡಲು ತೋಚದಷ್ಟು ಅಸಹಾಯಕಳಾಗಿದ್ದೆ. ಅಣ್ಣನ ಅಂತ್ಯ ಸಂಸ್ಕಾರದ ವಿಧಿಗಳನ್ನು ಮುಗಿಸಿ ತ್ರಿಶೂರ್ನ ಕಾಲೇಜಿಗೆ ಹಿಂದಿರುಗುವ ವೇಳೆಗೆ ಬುದ್ಧಿಮಾಂದ್ಯ ಮಕ್ಕಳನ್ನು ಸಾಕಬೇಕು, ಅವರಿಗೊಂದು ಭದ್ರ ನೆಲೆ ಒದಗಿಸಬೇಕು, ನಮ್ಮ ಅಣ್ಣನಿಗೆ ಬಂದಂಥ ದುರ್ಗತಿ ಬೇರೆ ಯಾರಿಗೂ ಬಾರದಂತೆ ನೋಡಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದೆ. ಈ ಉದ್ದೇಶದಿಂದಲೇ 1997ರಲ್ಲಿ ಅಸೋಸಿಯೇಷನ್ ಫಾರ್ ಮೆಂಟಲ್ ಹ್ಯಾಂಡಿಕ್ಯಾಪ್ ಅಡಲ್ಟ್ಸ್ ಸಂಸ್ಥೆ ಆರಂಭಿಸಿದೆ. ಮುಂದೆ ಔಷಧ ಕಂಪನಿಯೊಂದರಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದ ಸಲೀಶ್ ಎಂಬುವವರೊಂದಿಗೆ ಮದುವೆಯಾಯಿತು. ಅವರೊಂದಿಗೆ ನನ್ನ ಆಸೆ ಕನಸುಗಳನ್ನು ಹೇಳಿಕೊಂಡೆ. ಅಣ್ಣನ ಸಾವು, ಅದಕ್ಕೆ ಕಾರಣವಾದ ವೈದ್ಯರ ನಿರ್ಲಕ್ಷ್ಯ, ಬುದ್ಧಿಮಾಂದ್ಯ ಎಂಬ ಕಾರಣಕ್ಕೆ ಅವರು ತೋರಿದ ತಾತ್ಸರ್ಯ ಮತ್ತು ಈ ಘಟನೆಗಳು ನನ್ನ ಮನಸ್ಸಿಗೆ ನೀಡಿದ ಶಾಕ್ನ ಬಗ್ಗೆ ಹೇಳಿಕೊಂಡೆ. ಮುಂದುವರಿದು ಬುದ್ಧಿಮಾಂದ್ಯರು ಸಮಾಜದಿಂದ ಮಾತ್ರವಲ್ಲ, ಹೆತ್ತವರಿಂದವೂ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದಾರೆ. ಎಷ್ಟೇ ವಯಸ್ಸಾದರೂ ಅವರ ಮನಸ್ಸು ಮಗುವಾಗಿಯೇ ಉಳಿದು ಬಿಡುತ್ತದೆ. ಅಂಥವರನ್ನು ನಾವು ಸಾಕೋಣ, ಅವರೇ ನಮ್ಮ ಮಕ್ಕಳು ಎಂದು ಭಾವಿಸೋಣ. ಒಂದು ವೇಳೆ ನಮಗೆ ಸ್ವಂತ ಮಕ್ಕಳಾದರೆ ಅವರ ಆರೈಕೆ, ಅವರ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಬುದ್ಧಿಮಾಂದ್ಯರನ್ನು ನಾವು ನಿರ್ಲಕ್ಷಿಸಿ ಬಿಡಬಹುದು. ಹಾಗಾಗಿ ಸ್ವಂತ ಮಕ್ಕಳಿಗಾಗಿ ನಾವು ಆಸೆ ಪಡುವುದು ಬೇಡ ಎಂದು ಪ್ರಾರ್ಥಿಸಿದ. ನಮ್ಮ ಯಜಮಾನರದು ಅದೆಷ್ಟು ಒಳ್ಳೆಯ ಮನಸ್ಸು ಎಂದರೆ, ನಿನ್ನ ಇಷ್ಟವೇ ನನ್ನಿಷ್ಟ, ನಿಂಗೆ ಹೇಗೆ ಸರಿ ಅನಿಸುತ್ತದೋ ಹಾಗೆ ಬದುಕೋಣ ಎಂದರು. ಮೊದಲಿಗೆ ಬಡು ಕುಟುಂಬದ 3 ಬುದ್ಧಿಮಾಂದ್ಯ ಮಕ್ಕಳನ್ನು ಜೊತೆಗಿಟ್ಟುಕೊಂಡು ಅಮ್ಹಾ ಸಂಸ್ಥೆ ಆರಂಭಿಸಿದ. ವಾಸ್ತವಕ್ಕೆ ಬಾಡಿಗೆ ಮನೆ ಹುಡುಕಿ ಹೊರಟಾಗ ಜನ ತಲೆಗೊಂದು ಮಾತಾಡಿದರು. ಹುಚ್ಚರಿಗೆ ನಾವು ಮನೆ ಕೊಡಲ್ಲ ಅಂದುಬಿಟ್ರು. 10 ಕಡೆಗಳಲ್ಲಿ ಇಂಥದೇ ಮಾತು ಕೇಳಿದಾಗ ತುಂಬ ಬೇಸರವಾದದ್ದು ನಿಜ. ಈ ಸಂದರ್ಭದಲ್ಲಿಯೇ ನನ್ನ ಕಾಲೇಜು ವಿದ್ಯಾರ್ಥಿಯ ಬಂಧು ಒಬ್ಬರು ನೆರವಿಗೆ ಬಂದರು. ನಗರದ ಹೊರವಲಯದಲ್ಲಿದ್ದ ಪುಟ್ಟ ಮನೆಯಲ್ಲೊಂದು ಬಾಡಿಗೆಗೆ ಕೊಡಿಸಿದರು. ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಯಾರ ನೆರವೂ ಇರಲಿಲ್ಲ. ಪ್ರತಿಯೊಂದು ಖರ್ಚಿಗೂ ನಾವು ಸಂಬಳವನ್ನೇ ನಂಬಿಕೊಂಡಿದ್ದೇವೆ. ಈ ಮಧ್ಯೆ ಬುದ್ಧಿಮಾಂದ್ಯ ಮಕ್ಕಳನ್ನು ನೋಡಿಕೊಳ್ಳುವ ಮನೆಯೊಂದನ್ನು ನಾವು ತೆರೆದಿರುವ ಸಂಗತಿ ಸಾವಿರಾರು ಮಂದಿಯನ್ನು ತಲುಪಿತು. ಪರಿಣಾಮವಾಗಿ ಬಡ ಕುಟುಂಬಗಳಿಗೆ ಸೇರಿದ 8 ಬುದ್ಧಿಮಾಂದ್ಯರ ಆಶ್ರಯ ಕೋರಿ ಬಂದರು. ವರ್ಷದೊಳಗೆ ಈ ಸಂಸ್ಥೆ 18ಕ್ಕೆ ಏರಿತ್ತು. ಹೀಗೆ ಬಂದವರ ಪೈಕಿ ವಯಸ್ಸಿನಲ್ಲಿ ನನಗಿಂತ ಹಿರಿಯರಾಗಿದ್ದವರು ಇದ್ದರು. ಆರ್ಥಿಕವಾಗಿ ನಾನು ಗಟ್ಟಿಯಾಗಿಲ್ಲದ ಕಾರಣದಿಂದ ಬುದ್ಧಿಮಾಂದ್ಯರಾಗಿದ್ದ ನನ್ನ 2 ಅಣ್ಣಂದಿರನ್ನು ಅಮ್ಮನೇ ನೋಡಿಕೊಳ್ಳುತ್ತಿದ್ದಳು. ಮನೆಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದಂತೆ ಖರ್ಚು ಹೆಚ್ಚಿತು. ಒಂದು ಸಂದರ್ಭದಲ್ಲಿ 3 ಹೊತ್ತಿನ ಊಟ ಹೊಂದಿಸುವುದಕ್ಕೂ ಕಷ್ಟವಾಯಿತು. ಆಗ ದಿಕ್ಕು ತೋಚದೆ ತ್ರಿಶೂರ್ನ ಅಂಗಡಿಗಳಿಗೆ ಹೋದೆ. ಅಲ್ಲಿನ ಮಾಲೀಕರ ಬಳಿ ಅಕ್ಕಿಯನ್ನು ದಾನ ಮಾಡುವಂತೆ ಪ್ರಾರ್ಥಿಸಿದೆ. ಅವರು ಕೊಡಲ್ಲ ಹೋಗು ಅಂದು ಬಿಟ್ರು. ನಿನ್ನ ಸೇವೆ ಹಿಂದೆ ಏನೋ ಸೀಕ್ರೆಟ್ ಇದೆ, ಹೆಸರು ಮಾಡಲು ಯಾವುದಾದ್ರೂ ಪ್ರಶಸ್ತಿ ಗಿಟ್ಟಿಸಲು ನೀನು ಹೀಗೆಲ್ಲ ಮಾಡ್ತಾ ಇದ್ದೀಯಾ ಎಂದು ಅನುಮಾನಿಸಿದರು. ಹೆಜ್ಜೆ ಹೆಜ್ಜೆಗೂ ಅವಮಾನಿಸಿದರು. ಈ ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡೆ. ಹೀಗಿರುವಾಗಲೇ ಮಲಯಾಳಂನ ಕೈರಲಿ
ಚಾನೆಲ್ನವರು ನನ್ನ ಕೆಲಸದ ಬಗ್ಗೆ ಒಂದು ಕಾರ್ಯಕ್ರಮ ಪ್ರಸಾರ ಮಾಡಿದರು. ನನ್ನ ಪಾಲಿಗೆ ಅದು ನಿಜವಾದ ಟರ್ನಿಂಗ್ ಪಾಯಿಂಟ್. ಅದರ ಪ್ರಾಮುಖ್ಯವನ್ನು ಗಮನಿಸಿದ ಶ್ರೀಮಂತರೊಬ್ಬರು 16 ಲಕ್ಷ ರೂಪಾಯಿಗಳ ನೆರವು ನೀಡಿದರು. ಈ ಹಣದಿಂದ ತ್ರಿಶೂರ್ನ ಹೊರವಲಯದಲ್ಲಿ ಒಂದು ಸೈಟ್ ಖರೀದಿಸಿ ಸ್ವಂತ ಮನೆ ಕಟ್ಟಿಕೊಂಡೆವು. ಆ ನಂತರದಲ್ಲಿ ಆಶ್ರಯ ಬಯಸಿ ಬರುವ ಮಕ್ಕಳ ಸಂಖ್ಯೆ ದಿನೇ ದಿನೇ ಹೆಚ್ಚತೊಡಗಿತು. ಈಗ ನಮ್ಮೊಂದಿಗೆ 51 ಮಕ್ಕಳಿದ್ದಾರೆ. ಇವರನ್ನೆಲ್ಲ ತಜ್ಞ ವೈದ್ಯರ ಶಿಫಾರಸಿನ ನಂತರವೇ ಸೇರಿಸಿಕೊಂಡಿದ್ದೇವೆ. ಇವರ ಪೈಕಿ 4 ಹೆಣ್ಣು ಮಕ್ಕಳು, ಹೆಚ್ಚಿನವರು ಕಡು ಬಡವರ ಮನೆಯ ಮಕ್ಕಳು. ಈಗ ನನ್ನ ಪತಿಯು ತಮ್ಮ ನೌಕರಿಗೆ ರಾಜೀನಾಮೆ ನೀಡಿ ಬುದ್ಧಿಮಾಂದ್ಯ ಮಕ್ಕಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮಗೆ CNN, IBN ಚಾನೆಲ್ನವರು ಕೊಡುವ ರಿಯಲ್ ಹೀರೋಸ್ ಪ್ರಶಸ್ತಿ ಬಂದಿದೆ. ತ್ರಿಶೂರ್ನ ಜನ ಈಗ ನನ್ನೊಂದಿಗಿರುವ ಮಕ್ಕಳನ್ನು ನೋಡುವ ದೃಷ್ಟಿಯೇ ಬದಲಾಗಿದೆ. ಈ ಹಿಂದೆ ಅವಮಾನಿಸಿದವರೇ ಈಗ ಪ್ರೀತಿ ಗೌರವದಿಂದ ಮಾತಾಡಿಸುತ್ತಾರೆ. ಒಂದು ಸರ್ಕಾರ ಮಾಡಲಾಗದಂತಹ ಕೆಲಸವನ್ನ ನೀವು ಏಕಾಂಗಿಯಾಗಿ ಮಾಡ್ತಾ ಇದ್ದೀರಾ, ಮುಂದುವರಿಸಿ ಎನ್ನುತ್ತಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯಲು ಕೆಲವರು ಆಟೋ ವ್ಯಾನ್ ಒದಗಿಸಿದ್ದಾರೆ. ಹೀಗಿದ್ದರೂ ಒಂದಷ್ಟು ಸಮಸ್ಯೆಗಳಿವೆ. ಏನೆಂದರೆ, ಬುದ್ಧಿಮಾಂದ್ಯ ಮಕ್ಕಳನ್ನು ಉಳಿದೆಲ್ಲರಂಥ ನೋಡುವ ಮನಸ್ಸು ನಮ್ಮ ಸಮಾಜಕ್ಕೆ ಬಂದೇ ಇಲ್ಲ. ಅದನ್ನು ಕಂಡಾಗೆಲ್ಲ ಸಂಕಟವಾಗುತ್ತದೆ. ಒಂದು ವೇಳೆ ಉಳಿದ ಹೆಂಗಸರಂತೆ ಮಕ್ಕಳನ್ನು ಹೆತ್ತಾಗಲೇ ಹೆಣ್ಣಿನ ಬಾಳು ಪರಿಪೂರ್ಣ ಎಂದುಕೊಂಡೇ ನಾನು ಬದುಕಿದರೆ 2-3 ಮಕ್ಕಳಿಗೆ ಅಮ್ಮ ಆಗುತ್ತಿದ್ದೆ ಅಷ್ಟೇ. ಆದರೆ ಈಗ 51 ಮಕ್ಕಳ ತಾಯಿಯಾಗಿದ್ದೀನಿ. ದಿನವೂ ಕಾಲೇಜಿನಿಂದ ಬರುತ್ತಿದ್ದಂತೆ ಎಲ್ಲ ಮಕ್ಕಳು ಒಕ್ಕೊರಲಿಂದ ಅಮ್ಮ ಎಂದು ಕೂಗುತ್ತಾರೆ. ಅವರ ಸಮಸ್ಯೆಯನ್ನು ಅವರದೇ ಭಾಷೆಯಲ್ಲಿ ಹೇಳಿಕೊಳ್ಳುತ್ತಾರೆ. ಒಂದೊಂದು ಸಂದರ್ಭದಲ್ಲಿ ನಗುತ್ತಾರೆ. ನಾನು ತಮಾಷೆಗೆಂದು ಮುಖ ಊದಿಸಿಕೊಂಡರೂ ಬಿಕ್ಕಳಿಸಿ ಅಳಲು ಶುರು ಮಾಡುತ್ತಾರೆ. ಬುದ್ಧಿಮಾಂದ್ಯರು ಅಂದಾಕ್ಷಣ ಅವರೆಲ್ಲ ಸೋಮಾರಿಗಳು ಎಂಬ ಪೂರ್ವಾಗ್ರಹ ಹಲವರಿಗಿದೆ. ಆದರೆ ನನ್ನ ಮಕ್ಕಳು ಅಂಥವರಲ್ಲ. ಕೆಲವರು ಶಾಲೆಗೆ ಹೋಗುತ್ತಾರೆ, ಉಳಿದವರು ಸೋಪ್, ಗಂಧದ ಕಡ್ಡಿ, ಡೋರ್ ಮ್ಯಾಟ್, ಕವರ್ಗಳನ್ನು ತಯಾರಿಸುತ್ತಾರೆ. ಇವುಗಳನ್ನು ಮಾರಿ ಸಂಸ್ಥೆಯ ಖರ್ಚು ನಿಭಾಯಿಸಲಾಗುತ್ತವೆ. ನಾನು ಬದುಕಿರುವ ತನಕ ಮಾತ್ರವಲ್ಲ, ನನ್ನ ಸಾವಿನ ನಂತರ ಕೂಡ ಎಲ್ಲ ಮಕ್ಕಳು ನೆಮ್ಮದಿಯಿಂದ ಬದುಕಬೇಕು ಎಂಬ ಮಹದಾಸೆಯಿಂದಲೇ ಅಮಹ ಸಂಸ್ಥೆಯನ್ನು ಚಾರಿಟೇಬಲ್ ಟ್ರಸ್ಟ್ ಮಾಡಿದ್ದೇನೆ. ಟ್ರಸ್ಟಿಗಳ ಮಾರ್ಗದರ್ಶನದಲ್ಲಿ ಸಂಸ್ಥೆ ಮುಂದುವರಿಯುತ್ತದೆ. 51 ಬುದ್ಧಿಮಾಂದ್ಯ ಮಕ್ಕಳನ್ನು ಸಾಕುವ ಮೂಲಕ ನಾನೊಂದು ಸಾಧನೆ ಮಾಡಿದ್ದೀನಿ ಎಂಬ ಹಮ್ಮು ಖಂಡಿತ ನನಗಿಲ್ಲ. ಜೊತೆಗಿದ್ದ ಮಕ್ಕಳಿಗೆಲ್ಲ ನೆಮ್ಮದಿಯ ಬದುಕು ಕೊಟ್ಟೆ. ಅವರ ಮೂಲಕ ತಾಳ್ಮೆ ಕಲಿತ. ಬೇರೆ ಯಾರಿಗೂ ಕಾಣದ ಹೊಸದೊಂದು ಬದುಕನ್ನು ನೋಡಿದ. ಬುದ್ಧಿಮಾಂದ್ಯ ಮಕ್ಕಳ ಕಂಗಳಲ್ಲಿ ನಮ್ಮ ಅಣ್ಣನನ್ನು ಕಂಡ. ಅವರೆಲ್ಲರೂ ಒಟ್ಟಾಗಿ ಅಮ್ಮ ಎಂದು ಕೂಗಿದಾಗ ತಾಯ್ತನದ ಸುಖ ಅನುಭವಿಸಿದ. ಈಗ ನಮ್ಮ ಸಂಸ್ಥೆಯಲ್ಲಿ ಬೆಳಗಿನ ಹೊತ್ತು 8 ಜನ ಆಯಾಗಳು ಹಾಗೂ ರಾತ್ರಿಯ ವೇಳೆ ಒಬ್ಬರು ಸಹಾಯಕರು ಇರ್ತಾರೆ. ಮಕ್ಕಳೊಂದಿಗೆ ನಾವು ಇರ್ತೇವೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ವಿವಿಧ ಬಗೆಯಲ್ಲಿ ತರಬೇತಿ ಕೊಡುವಂತಹ ಶಿಕ್ಷಕರ ಅಗತ್ಯವಿದೆ. ನನ್ನ ಸಂಬಳದೊಂದಿಗೆ ಆಕಸ್ಮಿಕವಾಗಿ ಜೊತೆಯಾಗುವ ಹಲವರ ನೆರವಿನ ಹಸ್ತದೊಂದಿಗೆ ಬದುಕು ಸಾಗ್ತಾ ಇದೆ. ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಇದೆ ನಿಜ, ಆದರೆ 51 ಮಕ್ಕಳ ಅಮ್ಮನಾಗಿ ನಾನು ಸಂತೃಪ್ತ. ಹೀಗೆನ್ನುತ್ತಾ ತಮ್ಮ ಯಶೋಗಾಥೆಯ ವಿವರಣೆಗೆ ಫುಲ್ ಸ್ಟಾಪ್ ಹಾಕಿದರು. ತುಂಬ ಚಟುವಟಿಕೆಯಿಂದಿರುವ 2 ಮಕ್ಕಳು ಸಾಕುವುದರೊಳಗೆ ಎಂಥವರು ಸುಸ್ತಾಗಿ ಹೋಗುತ್ತಾರೆ. ಹೀಗಿರುವಾಗ 51 ಬುದ್ಧಿಮಾಂದ್ಯ ಮಕ್ಕಳ ಸೇವೆಯಲ್ಲಿ ಸಾರ್ಥಕ ಪಡೆದುಕೊಂಡಿರುವ ಭಾನುಮತಿಯವರು ಎಲ್ಲ ಅರ್ಥದಲ್ಲೂ ಪರಿಪೂರ್ಣ ಅಮ್ಮ. ಅವರಿಗೊಂದು ಅಭಿನಂದನೆ ಹೇಳಬೇಕು ಅನಿಸಿದರೆ BHANUSALEESH@gmail.comಗೆ ನೀವು ನಿಮ್ಮ ಅಭಿನಂದನೆಗಳನ್ನು ತಿಳಿಸ್ಬೋದು. ಎಲ್ಲರಿಗೂ ಧನ್ಯವಾದ. ಸದಾ ಕೇಳ್ತಾ ಇರಿ ಅವಿಭಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್.